ಸರ್ ಅದೇ ನೋಡಿ ಅಜ್ಜಿ ಕುಂಜ. ಅದೇ ಅಜ್ಜಿ ಕುಂಜನ ನಾವು ಹಿಂಗೆ ಸುತ್ತ ಹಾಕೊಂಡು ಹೋಗಿ ಹತ್ತಿರೋದು. ಇದೇ ಅಜ್ಜಿ ಕುಂಜ ಇದೇನೋ ವಾಲಿಪಾದ ಅಥವಾ ಪರಶುರಾಮ ಪಾದ ಯಾವುದಾದ್ರೂ ಅನ್ಬೋದು. ಇಲ್ಲೂ ಭಂಡಾರನೇ ಇದೆ ಊಟದ್ದು. ಥ್ಯಾಂಕ್ ಯು. ಇಲ್ಲಿ ಒಳ ಸಿಗ್ತಿದೆ. ಈಗ ಕಾಣಿಸ್ತಾ ಇದೆ. ಅಲ್ಲಿಂದ ಬರ್ತಾ ಇದೀನಿ ಕೆಳಗೆ ಹೋಗ್ಬೇಕು. ಗುಡ್ ಮಾರ್ನಿಂಗ್. ನಾವಿವಾಗ ಕೆರೆಕಟ್ಟೆ ಅಂತ ಒಂದು ಶೃಂಗೇರಿ ಹತ್ರ ಒಂದು ಚಿಕ್ಕ ಹಳ್ಳಿ ಹತ್ರ ಇದ್ದೀವಿ ನೋಡಿ. ಇಲ್ಲಿ ಅಜ್ಜಿ ಕುಂಜ ಟ್ರೆಕ್ ಬಂದ್ವಿ. ಯಾಕೋ ಇವತ್ತು ಪರ್ಮಿಷನ್ ಡೌಟಲ್ಲಿದೆ, ಏನೋ ನಿನ್ನೆ ಆನೆ ಮೂಮೆಂಟ್ ಆಗಿದೆ ಅಂತ, ಹಾಗಾಗಿ ಇನ್ನು ಪರ್ಮಿಷನ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಒಂದು ಚಿಕ್ಕ ಪೋಸ್ಟ್ ಆಫೀಸ್ ಇದೆ, ಅಲ್ಲಿ ಒಂದು ಪಶು ಚಿಕಿತ್ಸಾಲಯ ಇದೆ, ಈ ಥರ ಎಲ್ಲ ಚೆನ್ನಾಗಿದೆ ಇದು. ಸೊ ಅಲ್ಲಿ ಎದುರಿಗೆ ದುರ್ಗಾ ಪರಮೇಶ್ವರಿ ಹೋಟ್ಲಲ್ಲಿ ತಿಂಡಿ ತಿಂದ್ವಿ. ಪಲಾವ್ ಚೆನ್ನಾಗಿತ್ತು, ಬಿಸಿ ಬಿಸಿ ಇವಾಗ ತಾನೇ ಮಾಡಿದ್ದು. ಆಮೇಲೆ ಇದು STF ಆಫೀಸ್ ಇದು. ಸೊ ಇದು ಶೃಂಗೇರಿ 27 ಕಿಲೋಮೀಟ್ರ್ ಇದೆ. ನಿನ್ನ ಹೆಸರೇನಲ್ಲಪ್ಪ? ನವೀನ್. ಏನು ಸವೀನ್ ಅಂದರೆ? ಒಳ್ಳೆಯದು. ನವೀನ ಅಂತನ ಆಗ್ತಾಯಿದೆ. ಬನ್ನಿ. ಈ ಅಜ್ಜಿ ಕುಂಜಗೆ 2 ಹೆಸರಿದೆ, ಅಜ್ಜಿ ಕುಂಜ, ವಾಲಿಕುಂಜ ಅಂತ. ನಾವು ಮುನಿಯಾಲಲ್ಲಿ ನಮ್ಮ ಅಡುಗೆ ಮನೆಯಿಂದ ಕಾಣಿಸ್ತಾ ಒಂದು ಬೆಟ್ಟನೇ ಇದು. ಇವತ್ತು ಈ ಕಡೆಯಿಂದ ಹತ್ತೋ ಒಂದು ಅವಕಾಶ ಸಿಕ್ತು. ಸೊ ಹಂಗಾಗಿ ಫಸ್ಟ್ ಟೈಮು, ಇದು 5ನೇ ಸಲ ಇದ್ದರೂ ಇದು ಫಸ್ಟ್ ಟೈಮ್ ಈ ಕಡೆ ಕೆರೆಕಟ್ಟೆಯಿಂದ ಹತ್ತಾಯಿದ್ವಿ. ಇಲ್ಲಿ ನಮ್ಮ ಜೊತೆ ಗೈಡ್ ಸುವೀನ್ ಅಂತಿದ್ದಾರೆ. 8 ಕಿಲೋಮೀಟ್ರ್ ಇದೆ ಅಂತ, ಹೋಗ್ತಾ 8 ಬರ್ತಾ 8, ಸೊ ಒಟ್ಟು 16. ಕೆರೆಕಟ್ಟೆಯಿಂದ ಒಂದು 7 ಕಿಲೋಮೀಟ್ರ್ ಜೀಪಲ್ಲಿ ಬಂದ್ವಿ. ಅಲ್ಲಿ ಜೀಪ್ ನಿಲ್ಲಿಸ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಟ್ರೇಲ್ ನೋಡಿ ಹೆಂಗಿದೆ. ಕೆರೆಕಟ್ಟೆ ಇಲ್ಲಿ ಹೊಳೆ ಸಿಗ್ತಿದ್ದು. ಇದೆಲ್ಲ ಮೋಸ್ಟ್ಲಿ ಸುವೀನ್. ಸೊ ಇದು ಬ್ರಿಡ್ಜೆಲ್ಲ ಇರೋದು ಯಾರು ಫಾರೆಸ್ಟ್ ಅವ್ರಿಗೆ ಕೂಪಿಂಗ್ ಮಾಡೋಕ್ಕೆ. ಇದು ಬ್ರಿಡ್ಜ್ ಮಾಡಿದಾರಲ್ಲ ಸಿಮೆಂಟು, ಇದು ಯಾಕೆ ಮಾಡಿದ್ದು? ಹೋಗ್ಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಲ್ವಾ? ಏನು? ಸೊ ಈ ಹೊಳೆ ಆದಮೇಲೆ ಮತ್ತೆ ಎಲ್ಲೂ ಸಿಗಲ್ಲ ಹೊಳೆ. ನೀರು ಯಾರು ಬಾಟ್ಲ್ ಟಾಪಪ್ ಮಾಡ್ಕೊಳಂಗಿದ್ರೆ ಮಾಡ್ಕೊಂಬಿಡಿ. ಇಲ್ಲ ಗಾಡಿ ಎಲ್ಲಿ ತನಕ ಹೋಗುತ್ತೆ? ಒಳ್ಳೆ ಸಿಹಿಯಾಗಿದೆ ನೀರು. ಕಾಣಿಸ್ತಾ ಇದೆ, ಅದೇ ಇರಬಹುದು ರೇಂಜು. ಯಾಕಂದರೆ ನಾವು ಆ ಕಡೆನೇ ಹೋಗ್ತಾಯಿದ್ದೀವಿ. ಹಾಂ, ನಮ್ಮ ಟೀಮ್ ಈಗ ಗ್ರಾಸ್ ಲ್ಯಾಂಡಿಂಗ್ ಬಂದ್ವಿ. ಸೊ ಆಲ್ಮೋಸ್ಟ್ 1 hour
ನಡ್ಕೊಂಬಂದಿದ್ದೀವಿ 1.25 ಗಂಟೆ ಕೆಳಗಡೆಯಿಂದ ಒಂದು 3 ಕಿಲೋಮೀಟ್ರ್ ಬಂದಿರ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ನೆರಳಿರೋ ಕಾಡು ಸಿಕ್ತು. ಈ ಕಡೆಯಿಂದ ಆ ಕಡೆ ಡಿಫ್ರೆನ್ಸ್ ಏನಿದೆ ಅಂದರೆ ಕೆರೆಕಟ್ಟೆ ಕಡೆಯಿಂದ ಫ್ಲ್ಯಾಟ್ ವಾಕ್ ಇದೆ, ಒಂದು ಸ್ವಲ್ಪ ಹೈಕ್ ಇತ್ತು ಅಷ್ಟೇ. ಅದಕ್ಕೆ ಬಿಟ್ಟರೆ ಎಲ್ಲ ಫ್ಲ್ಯಾಟ್ ವಾಕಿಂಗು. ಅಂಡಾರು ಕಡೆಯಿಂದ ಏನಂದರೆ ಪ್ರತಿ ಹೆಜ್ಜೆನೂ ನೀವು ಕಾಲು ಎತ್ತಿನೇ ಇಡಬೇಕು, ನಿಮಗೆ ಫ್ಲ್ಯಾಟ್ ಎಲ್ಲೂ ಸಿಗೋಲ್ಲ ಅಲ್ಲಿ. ಅದು 7 ಕಿಲೋಮೀಟ್ರ್, ಇದು ಈ ಕಡೆಯಿಂದ 8 ಕಿಲೋಮೀಟ್ರ್ ಅಂತೆ. ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ. ಪೀಕ್ ಕಾಣಿಸ್ತಾ ಇದೆ. ಇಲ್ಲಿಂದ ಮುನಿಯಾಲು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಈ ಕಡೆ ಬರುತ್ತೆ, ಅಲ್ಲಿ ದೂರದಲ್ಲಿ ಎಲ್ಲ ಟೀಮ್. ಬಿಸಿಲಿರೋದ್ರಿಂದ ಹ್ಯುಮಿಡಿಟಿ ಸ್ವಲ್ಪ ಜಾಸ್ತಿ ಇದೆ. ಹ್ಯುಮಿಡಿಟಿ ಜಾಸ್ತಿ ಇದೆ, ಸ್ವೆಟ್ ಜಾಸ್ತಿ ಆಗ್ತಾ ಇದ್ದೀವಿ. ಹಾಂ, ಸೊ ಸ್ವಲ್ಪ ಬೇಗ ಶುರು ಮಾಡಿದ್ರೆ ಸ್ವಲ್ಪ ಆಯಾಸ ಕಡಿಮೆ ಆಗಿರೋದು. ಏನೋ ಇದೆ ಅಂತೀರಾ? ಇವಾಗ ಪೀಕಿಂದ ನೀಟಾಗಿ ಕಾಣಿಸ್ತಾ ಇದೆ ನೋಡಿ, ಅದನ್ನು ಹತ್ತಬೇಕು ಇವಾಗ. ಫೈನಲ್ ಇದು ಮಾತ್ರ ತುಂಬ ಚಾಲೆಂಜಿಂಗ್ ಇದೆ. ನಮ್ಮ ಸರ್ದಿದ್ದು ಒಬ್ಬರದು ಶೂ ಇದಾಗಿ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮುಂದೆನೇ ಇಟ್ಕೊಂಡು ನೀನು ಅದನ್ನು ಅಂದ್ರೂ ಬಿಟ್ಟೋಗ್ತಾ ಇದೆ. ನಮ್ಮ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಸೊ ಎದುರಿಗೆ ಕಾಣಿಸ್ತಾ ಇದೆ ಬ್ರಹ್ಮಭೂತ. ಅಲ್ಲಿಂದ ಮೇಲೆ ಹತ್ತಿ ಕೆಳಗಿಳಿಬೇಕು. ಇದುವರೆಗೂ ನಾವೊಂದು 5 ಕಿಲೋಮೀಟ್ರ್ ಬಂದಿರಬೇಕು. ಎಲ್ಲ ಫ್ಲ್ಯಾಟು, ಸ್ವಲ್ಪ ಅಪ್ಪಿ ಬಿಟ್ಟರೆ ಯಾವುದೂ ಇಲ್ಲ ನೋಡಿ. ವ್ಯಾಲಿ ಎಲ್ಲ ಫುಲ್ ಇನ್ನೂ ಗ್ರೀನ್ ಇದೆ ಈ ವರ್ಷ. ಈ ಕಾಡು ಒಳಗಡೆಯಿಂದ ಆಚೆ ಬಂದ್ವಿ, ಇದ್ರ ಹಿಂದ್ಗಡೆಯಿಂದ ಫುಲ್ 360 ಡಿಗ್ರಿ. ದೂರದಲ್ಲಿ ಹತ್ತುತ್ತಾ ಇದ್ದಾರೆ ನಮ್ಮ ಸೈನಿಕರೆಲ್ಲ. ಇದೇ ಮೇನ್ ಇರೋದು. ನಾವು ಆ ಕಡೆಯಿಂದ ಆ ಪ್ಯಾರಲಲ್ ಆ ಕಡೆಯಿಂದ ಬರ್ತೀವಿ, ಅಂಡಾರ್ ಕಡೆಯಿಂದ ಬಂದು 2 ಜಾಯಿನ್ ಆಗಿ ಇಲ್ಲಿಂದ ಒಂದೇ ದಾರಿ. ಇದು ಒಳ್ಳೆ ಒಂದು 20-30 ಫ್ಲೋರ್ ಬಿಲ್ಡಿಂಗ್ ಹತ್ತದಂಗಿದೆ ಒಂದೇ ಸರಿ. 11:50 ಆಗಿದೆ, 9:45ಕ್ಕೆ ಶುರು ಮಾಡಿದ್ದೀವಿ. ಈ ಜಾಗ ಜಂಕ್ಷನ್ ಇದು. ಇಲ್ಲಿ ಬರೆದಿದ್ದಾರೆ ಕೆರೆಕಟ್ಟೆ ದಾರಿ 7 ಕಿಲೋಮೀಟ್ರ್ ಅಂತ. ಅಂದರೆ ನಾವು ಈ ಕಡೆ ಅಂಡಾರ ಕಡೆಯಿಂದ ಬಂದರೆ ಇಲ್ಲಿಗೆ ಬರ್ತೀವಿ. ಸೊ ಇದು ಜಂಕ್ಷನ್ ಇದು. ಸೊ ಇಲ್ಲಿಂದ ನಾವೆಲ್ಲರೂ ಬಂದಾಗ ಅಲ್ಲಿ ಕುತ್ಕೊಂಡಿದ್ವಿ, ಮೇಲೆ ಹತ್ತಾ ಇದೆ. ಯಬ್ಬ ಗಾಳಿನೇ ಇಲ್ಲ ಒಂಚೂರು. ಇದು ಫೈನಲ್. ಅದು ಹತ್ಬಿಟ್ರೆ ಮುಗೀತಷ್ಟೆ. ಎಲ್ಲರೂ ಮುಂದೆ ಹೋಗ್ಬಿಟ್ರು, ನಾನೊಬ್ಬ ಹಿಂದೆ ಉಳ್ಕೊಂಡೆ. ಯಾಕೋ ಇವತ್ತು ತುಂಬ ಸುಸ್ತಾಗ್ತಾಯಿದೆ ನೋಡಿ. ಎಲ್ಲ ವ್ಯಾಲಿ ನಾವು ಅಲ್ಲಿ ದೂರದಲ್ಲಿಂದನೂ ಬಂದಿರೋದು. ನೋಡಿ ನಾವು ಅಲ್ಲಿ ಆ ಬೆಟ್ಟ ಹಿಂದ್ಗಡೆಯಿಂದ ಬರ್ತಾ ಇರೋದು. ಹಂಗಿದ್ದ ಹಂಗೆ ಬಂದು ಹಿಂಗೆ ಬಂದು ಇದು ಹತ್ತಾಯಿದ್ವಿ. ಭಯಾನಕ ಇದೆ. ಮುನಿಯಾಲು ಅಜಕಾರೆಲ್ಲ ಈ ಸೈಡ್ ಬರುತ್ತೆ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ. ಫೈನಲಿ ಪೀಕ್ ಬಂತು, ಕಾಣಿಸ್ತಾ ಇದೆ ನೋಡಿ ಎದುರುಗಡೆ ಟವರ್. ಮೈ ಗಾಡ್, ಈ 1 ಕಿಲೋಮೀಟ್ರ್ ಯಾಕೋ ತುಂಬ ಸುಸ್ತಾಗ್ಬಿಡ್ತು ಬಾಡಿ. ಬಿಸಿಲು ಬೇರೆ, ಗಾಳಿ ಇಲ್ಲ. ಆಮೇಲೆ ಕಾಲು ಒಂಚೂರು ಎಡುವಿತು, ಒಂಥರ ಕ್ರ್ಯಾಂಪ್ ಬಂದಂಗೆ ಆಯಿತು. ಹಾಗಾಗಿ ನಡೆಯೋದು ಭಾರಿ ಕಷ್ಟ ಆಗ್ಬಿಡ್ತಪ್ಪ. ಇಷ್ಟು ಯಾವತ್ತೂ ಆಗಿರಲಿಲ್ಲ. ಸೊ ಈ ಥರ ಇದೆ ವ್ಯೂ. ಮೈ ಗಾಡ್, ಇದೆ ಫೈನಲ್ ಪೀಕ್. ಒಂಚೂರು ಗಾಳಿ ಇಲ್ಲಪ್ಪ. ಇದೆಲ್ಲ ಟವರ್, ಇದು ರೇಡಿಯೋ ಟವರ್ ಅಂದರೆ ವೈರ್ಲೆಸ್. ಸರಿ,
ನೀನೇ ತಗೋ ನಿನಗೆ. ಅಲ್ಲ ನಿತಿನ್ ಅವರ ತಾಯಿ ಮಾಡಿದ ಚಿತ್ರಾನ್ನ, ಕಾಯಿ ಚಿತ್ರಾನ್ನ. ತಿನ್ನು, ನಿನಗೆ ತಂದಿರೋ ತಿನ್ನು, ಏನು ನಾಚ್ಕೊಬೇಡ. 3 ಗಂಟೆ ಬೇಕಾಯ್ತು ನಮ್ಗೆ. ಇವರು ಚಪಾತಿ ತಂದಿದ್ದಾರೆ. ಚಪಾತಿ ಇವರು, ನಾವು ಉಪ್ಪಿನಕಾಯಿ. ಉಪ್ಪಿನಕಾಯಿ ಚಪಾತಿ. ಉಪ್ಪಿನಕಾಯಿ ಕೊಡಲ್ಲ ನಿನಗೆ, ಕೊಡಲ್ಲ. ನಾವು ತಿಂತಾ ಇದೀವಿ ಅವ್ರ ಜೊತೆ. ಉಪ್ಪಿನಕಾಯಿ ಕೊಡ್ರೆ. ಸೊ ನಮ್ಮ ಸರ್ ಇವರು ಮನೆಯಿಂದ ಒಳ್ಳೆ ಚಿತ್ರಾನ್ನ ತಂದಿದ್ರು, ಚಿತ್ರಾನ್ನ ಕೊಟ್ಟರು. ನಮ್ಮ ಸುಧಾಕರ್ ಚಪಾತಿ ತಂದಿದ್ದ, ಚಪಾತಿ ಕೊಟ್ಟ. ಸೊ ಒಳ್ಳೆ ಊಟ ಆಯಿತು. ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಇಲ್ಲಿಂದ ಒಂದು ಗ್ರೂಪ್ ಫೋಟೋಗ್ರಫಿ ತೊಗೊಂಡು ಹೊಡ್ತೀವಿ. ಸೊ ಇಲ್ಲಿಂದ ಮುನಿಯಾಲು ಕಾಣಿಸಲ್ಲ, ಯಾಕಂದರೆ ಫುಲ್ಲು ಹೊಗೆ ಇದೆ. ಆವಾಗ ಒಂಚೂರು ಕಾಣಿಸ್ತಾಯಿತ್ತು, ಈಗ ಪೂರ್ತಿ ಸಿಕ್ಕಾಪಟ್ಟೆ ಮಿಸ್ಸಿಂಗು ಮುನಿಯಾಲು. ನೆನ್ನೆ ಹೆಬ್ರಿಗೆ ಹೋಗಿ ವಾಪಸ್ ಬರ್ತಾ ಊರ ಮೇಲಿಂದ ಬಂದ್ವಿ. ಟೈಮ್ ಇರಲಿಲ್ಲ, ನಮ್ಮ ಸರ್ಗಳಿಗೆಲ್ಲ ಮೀಟ್ ಮಾಡೋಣ ಅಂದರೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಕತ್ಲು ಬೇರೆ ಆಗ್ತಾಯಿತ್ತು. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅರ್ಧನಾರೀಶ್ವರ ದೇವಸ್ಥಾನ ಎಲ್ಲ. ಹೇಳ್ರಿ, ಪ್ರಶಾಂತಂಗೆ ಇದು ವಾಲಿಕುಂಜ ಗಿಫ್ಟು ನಮ್ಮ ಬರ್ತಡೆಗೆ. ಹಾಂ, ನಮ್ಮ ಸರ್ ಇವತ್ತು ಬರ್ತ್ಡೇ. ಇದು ಹಲೋ, ನೆಕ್ಸ್ಟ್ ಟೈಮ್ ಇಂದ ನನ್ನ ಹತ್ರನೇ ಪರ್ಮಿಷನ್ ಪ್ರಶಾಂತ್ ಅವರು ನನಗೆ ಪ್ರಶಾಂತ್ 3 ತಿಂಗಳಾಯ್ತಾ ನಿಮ್ದು ನಾನ್ ಸ್ಟಾಪ್? ಹಾಂ, ನಮ್ಮ ಇವರು ಗೆಳೆಯರು ನಾನ್ ಸ್ಟಾಪ್ ವರ್ಲ್ಡ್ ರೆಕಾರ್ಡ್ ನಾವು ಮೋಸ್ಟ್ಲಿ ಗಿನ್ನಿಸ್ ರೆಕಾರ್ಡ್ ಕಳಿಸ್ತಾ ಇದೀವಿ ಕಂಟಿನ್ಯೂ, ವಿತೌಟ್ ಎನಿ ಡಿಲೇ, ಇದು ವಿತೌಟ್ ಎನಿ ಬ್ರೇಕ್ ವೀಕೆಂಡ್ ಕಂಟಿನ್ಯೂ. ಎಷ್ಟನೇ ಸರ್ ಇದು? 20. ಸೊ ಇದೇ ಅಜ್ಜಿ ಕುಂಜ ಇದು ಏನೋ ವಾಲಿಪಾದ ಅಥವಾ ಪರಶುರಾಮ ಪಾದ ಯಾವುದಾದ್ರೂ ಅನ್ಬೋದು ಸರ್. ಓಕೆ. ಸೊ ಸುಮಾರು ಹೊತ್ತು ನಮ್ಮ ಎಲ್ಲ ಸೈನಿಕರೆಲ್ಲ ಫೋಟೋಗ್ರಫಿ ಮುಗೀತು. ಇನ್ನೇನು ಓಡ್ತಾ ಕೆಳಗೆ ಹೋಗೋದು. ಅಲ್ಲಿಂದ ಒಂದು ಬ್ಯಾಚು ಹನುಮನಗುಡ್ಡಿ ಕಡೆ ಹೋಗ್ತಾಯಿದೆ. ನಾವು ಬೈಕಲ್ಲಿ ಬಂದಿರೋದು ಬೆಂಗಳೂರಿಂದ, ಹಾಗಾಗಿ ನಾವು ವಾಪಸ್ ಹೊರಟ್ಬಿಡ್ತು. ರಾತ್ರಿ 10-11 ಗಂಟೆಗೆ ಟಾರ್ಗೆಟ್ ಮಾಡ್ಕೊಳ್ತೀವಿ. ಸರಿ, ಓಕೆ, ಆಲ್ ದಿ ಬೆಸ್ಟ್. ನಾವು 9 ಗಂಟೆಗೆ ಬಿಡ್ತೀವಿ ಬಸ್ಸು, ಬೆಳಗ್ಗೆ 7 ಗಂಟೆಗೆ ರೀಚ್ ಆಗ್ತೀವಿ. ಹಾಂ ಸರ್. ಟೈಮ್ ಎಷ್ಟು? 1 ಗಂಟೆ 10 ನಿಮಿಷ ಆಯಿತು. ನಾವು ಹೊರಟ್ವಿ ವಾಪಸ್. ಇದು ನಂದು ಅಜ್ಜಿ ಕುಂಚ 5ನೇ ಸಲ ಬಂದಿದ್ದು. ಮತ್ತು ಮುಂದಿನ ತಿಂಗಳು ಇನ್ನೊಂದು ಅವಕಾಶ ಇದೆ, ನೋಡ್ಬೇಕು. ನಮ್ಮ ಮುನಿಯಾಲ್ ಗೆಳೆಯರು ಹೇಳಿದ್ದಾರೆ ಹಾಕೋಣ ಅಂತ. ಸೊ ಆವಾಗ ಒಂದು ಸರಿ ಬರ್ತೀನಿ ಇನ್ನೊಂದು ಸರಿ. ಇದು ಹೆಂಗಂದರೆ, ಮೊದಲು ನಾವು ಏನು ಮಾಡ್ತಿದ್ವಿ, ಪ್ರತಿ ವರ್ಷ ಕುಮಾರ ಪರ್ವತ ವರ್ಷಕ್ಕೊಂದು ಸರಿ ಮಾಡ್ತಿದ್ವಿ. ಏನಂದರೆ ನಮ್ಮ ಒಂಥರ ಸ್ಟೆಮಿನಾ ಚೆಕ್. ಬಟ್ ಏನಂದರೆ ಇವಾಗ ಅಲ್ಲಿ ತುಂಬ ರಶ್ ಆಗ್ತಾಯಿದೆ. ಸೊ ಹಂಗಾಗಿ ಈ ಅಜ್ಜಿ ಕುಂಜನ ಒಂಥರ ನಮ್ಮ ಸ್ಟೆಮಿನಾ ಚೆಕ್ ಮಾಡ್ಕೊಳ್ಳೋಕ್ಕಿದ್ದಂಥ ಟ್ರೈಲೇ ಇದು. ಭಾರಿ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ ಇದು. ಈ ಕಡೆ ಅಂಡಾರ್ ಕಡೆಯಿಂದಂತೂ ಇನ್ನೂ ಕಷ್ಟ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಂತೂ ನನಗಿವತ್ತು ಬೆವರು ಇಳಿಸ್ಬಿಡ್ತು. ಕಾಲು ಬೇರೆ ಅಲ್ಲೊಂದು ಕಡೆ ಟ್ವಿಸ್ಟ್ ಆಗಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಇಲ್ಲಾಂದರೆ ಓಕೆ. ಆಮೇಲೆ ಇವತ್ತು ಬಿಸಿಲು ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ತು. ಅಷ್ಟು ಕುಕ್ಕೋ ಥರ ಇರಲಿಲ್ಲ, ಮಧ್ಯೆ ಬರ್ತಿತ್ತು ಹೋಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ವೆದರು ಸಪೋರ್ಟ್ ಇತ್ತು. ಸೊ ಇಲ್ಲಿಂದ ಇನ್ನು 8 ಕಿಲೋಮೀಟ್ರ್ ಕೆಳಗೆ ಬಹುಶಃ. ಸೊ ನೋಡಬೇಕು, ಬರೋಕ್ಕೆ ನಾವು 3 ಗಂಟೆ ತಗೊಂಡ್ವಿ. ಅಟ್ಲೀಸ್ಟ್ 2 ಅವರ್ಸ್ ಬೇಕು ಅಂದ್ಕೊಂಡಿದ್ವಿ, ನೋಡೋಣ. ಸೊ ಇಲ್ಲಿಂದ ನಮ್ಮ ಪ್ರಯಾಣ ಮತ್ತು ಕೆರೆಕಟ್ಟೆ, ಅಲ್ಲಿ ಬೈಕಿಂದ ರಾತ್ರಿ ಬೆಂಗಳೂರು. ಸೊ ಹೀಗಿದೆ, ಚೆನ್ನಾಗಿತ್ತು ಒಂಥರ. ನಮ್ಮದು ಪ್ರಶಾಂತ್ ಮತ್ತು ಪ್ರದೀಪ್ ಅವರಿಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಇಲ್ಲಿ ಆನೆ ಮೂಮೆಂಟ್ ಇರೋದ್ರಿಂದ ಇವತ್ತು ಪರ್ಮಿಷನ್ ಸ್ವಲ್ಪ ಕಷ್ಟದಲ್ಲೇ ಇತ್ತು. ಹಂಗೂ ಕೊನೆ ಮೂಮೆಂಟಲ್ಲಿ ನಮಗೆ ಪರ್ಮಿಷನ್ ಸಿಕ್ತು. ಹಾಗಾಗಿ ಲೇಟಾಗಿ ಶುರು ಮಾಡಿದ್ವಿ, 9:45ಗೆ. ಸೊ ಅವರಿಬ್ಬರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ ಕೆರೆಕಟ್ಟೆ ಕಡೆಯಿಂದ ನಾನು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಏನೋ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು, ಹೆಂಗಿರುತ್ತೋ ಏನೋ ಅಂತ. ಚೆನ್ನಾಗಿದೆ, ಓಕೆ. ಸೊ ಬನ್ನಿ ವಾಪಸ್ ಕೆರೆಕಟ್ಟೆ ಹೋಗೋಣ. ಸುವೇನ್ ಈ ಥರ ಇರೋದನ್ನು ನಾವು ಈ ಥರ ಅಡ್ಡಗಾಲಿಟ್ಟು ಇಟ್ಟು ಇಳ್ಕೊಂಡು ಸುಧಾಕರ್ ಅಲ್ಲಿಗೆ ಹೋಗ್ಬಿಟ್ಟು ಆಲ್ರೆಡಿ. ನಾವು ಅಲ್ಲಿ ಎದುರು ಕಾಣಿಸ್ತಿದೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಆ ಕಡೆಯಿಂದ ಇಳಿಬೇಕು. ಇಲ್ಲಿ ಮತ್ತೆ ನಾವು ಜಂಕ್ಷನ್ಗೆ ಬಂದ್ವಿ. ಆ ಕಡೆ ಅಂಡಾರು, ಈ ಕಡೆ ಕೆರೆಕಟ್ಟೆ. ಸೊ ಇದೇ ನೋಡಿ ಜಂಕ್ಷನ್.
ನೀಟಾಗಿ ಬೋರ್ಡ್ ಹಾಕಿದ್ದಾರೆ ಕೆರೆ ಕಟ್ಟೆಗೆ ದಾರಿ ಅಂತ. ಅದು ನೋಡ್ಕೋಬೇಕು. ಅಕಸ್ಮಾತ್ ತಪ್ಪಿ ಆ ಕಡೆ ಹೋಗ್ಬಿಟ್ರೆ ಅಂಡರ್ಗೆ ಹೋಗ್ಬಿಡ್ತೀರ. ಆ ತುದಿಯಿಂದ ಕೆಳಗೆ ಇಳಿದು ಇಲ್ಲಿಗೆ ಬಂದು ಇವಾಗ ಹೋಗ್ತಾಯಿದ್ದೀವಿ. ಇಲ್ಲಿವರೆಗೂ ಕಷ್ಟದಿತ್ತು, ಇವಾಗ ಫ್ಲ್ಯಾಟ್ ರೋಡು. ಒಂಚೂರು ಇಳಿಯೋದಿದೆ, ಮತ್ತೆ ಹತ್ತೋದು ಇದೆ. ಒಂದು ಹತ್ತೋದು ಬರುತ್ತೆ ಅಷ್ಟೇ, ಇನ್ನೆಲ್ಲ ಇಳಿಯೋದೆ. ಬಾ ಫುಲ್ ಬಾಡಿ ಡಿಹೈಡ್ರೇಟ್ ಆಗಿಬಿಟ್ಟಿದೆ, ತುಟಿ ಎಲ್ಲ ಒಣಗಿದೆ. ಏನಾದರೂ ತಂಪಾಗಿ ಕುಡಿಬೇಕು. ಆದರೆ ಇನ್ನೂ ಮಿನಿಮಮ್ 2 hours ಟ್ರೆಕ್ ಮಾಡಲೇಬೇಕು. ಆಮೇಲೆ ಕೆಳಗೆ ಕೆರೆ ಕಟ್ಟೆ ಸಿಗುತ್ತೆ, ಅಲ್ಲಿವರೆಗೂ ಇಲ್ಲ. ಗಾಳಿನೇ ಇಲ್ಲ, ಅಂದರೆ ವ್ಯಾಲಿ ಮಧ್ಯೆ ನಾವು ನಡೆಯೋದ್ರಿಂದ ಗಾಳಿನೇ ಇಲ್ಲ. ಸುಸ್ತಾಗಲ್ಲ. ಹೌದು, ಗಾಳಿ ಇಲ್ಲ ಅಂದರೆ ಸುಸ್ತು. ವಾಟರ್ ಇರಬೇಕು ಇದರ ಗಾಳಿಲಿ ಅವಾಗ ನಮಗೆ ಬಾಡಿ ಹಾಕ್ಬಿಡುತ್ತೆ. ರಿಟರ್ನ್ದು ಒಂದು ದೊಡ್ಡ ಅಪ್ಪಿತ್ತು, ಅದು ಇನ್ನೇನು ಮುಗಿಯೋಕ್ಕೆ ಬಂತು. ಅದು ಮುಗಿಸ್ಕೊಂಬಿಟ್ರೆ ಇನ್ನು ಯಾವುದೂ ಅಪ್ಪಿಲ್ಲ, ಎಲ್ಲ ಇಳಿಯೋದೆ. ಇನ್ನೊಂದು 4 ಕಿಲೋಮೀಟ್ರ್ ಇರ್ಬೋದು. ನೋಡಿ ಹಿಂಗಿದೆ ಮಹಾದ್ವಾರ, ಎಕ್ಸಿಟ್ ಆಗ್ತಾ ಇದೆ. ಬಾಡಿ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಒಳ್ಳೆ ನೀರು ಬೇಕು ಇವಾಗ. ಎಲ್ಲರ ಬಾಟ್ಲ್ ಖಾಲಿ ಆಗಿಬಿಟ್ಟಿದೆ. ಈ ಅಜ್ಜಿ ಕುಂಜ ಒಂದು ಪ್ರಾಬ್ಲಮ್ ಏನಂದರೆ, ಐದಾರು ಅಂಡಾರಿಂದ ಹತ್ತೋದಾಗಲಿ ಕೆರೆ ಕಟ್ಟೆಯಿಂದ ಹತ್ತೋದಾಗಲಿ, ಒಂದು 3 ಕಿಲೋಮೀಟ್ರ್ ಆದಮೇಲೆ ನಿಮಗೆಲ್ಲೂ ನೀರು ಸಿಗೋಲ್ಲ. ಅಂದರೆ ಟೋಟಲ್ ಒಂದು ಅಂಡಾರ್ ಕಡೆಯಿಂದ 7 ಕಿಲೋಮೀಟ್ರ್, ಈ ಕಡೆಯಿಂದ 8 ಕಿಲೋಮೀಟ್ರ್. ಒಂದು 3-3.5 ಕಿಲೋಮೀಟ್ರ್ ಆದಮೇಲೆ ನೀವು ನೀರು ತುಂಬಿಸ್ಕೊಂಡಿಲ್ವಾ ನಿಮಗೆ ಹತ್ತೋಕ್ಕಾಗಲ್ಲ, ಯಾಕಂದರೆ ಎಲ್ಲೂ ನೀರಿಲ್ಲ. ಆಮೇಲೆ ಫುಲ್ ಓಪನ್ ಗ್ರಾಸ್ಲ್ಯಾಂಡು, ವಿಪರೀತ ಬಾರಿಕೆ ಆಗುತ್ತೆ. ತುಟಿಯೆಲ್ಲ ಒಣಗೋಗಿದೆ. ಇವಾಗ ನೀರು ಬೇಕು. ಇವಾಗ ಇನ್ನೂ 2 ಕಿಲೋಮೀಟ್ರ್ ಇದೆ ಅಂತೆ. ಸೊ ಅದಕ್ಕೆ ಎಲ್ಲರೂ ಬೇಗ ನಡೀತಾ ಇದ್ದಾರೆ. ಎಲ್ರಿಗೂ ನಡಿಕೆ ಆಗ್ಬಿಟ್ಟಿದೆ. ಎಲ್ಲರ ಬಾಟ್ಲು ಖಾಲಿ ಆಗಿಬಿಟ್ಟಿದೆ. ಎಲ್ಲರೂ 1 ಲೀಟ್ರ್ ತಂದಿದ್ವಿ, ಖಾಲಿ. ನೋಡಿ ಅಲ್ಲಿಂದ ಬರ್ತಾಯಿದ್ದೀವಿ ನಾವು. ಮೈ ಗಾಡ್, ಇನ್ನು ಕೆಳಗೆ ಹೋಗ್ಬೇಕು. ಇನ್ನೊಂದು ಮತ್ತೆ ಚಿಕ್ಕ ಅಪ್ ಸಿಕ್ತು. ಕಷ್ಟನೇ ಇದೆ. ನೀರು ಅಡಿಕೆ ಆಗಿದೆ. ಇವಾಗ ಮೇನ್ ನೀರು ಕುಡಿಬೇಕು. ಕೊನೆಗೂ ನೀರು ಕಾಣಿಸ್ತು ನಮಗೆ. ಯಪ್ಪ, ಈ ಒಂದು ಕ್ಷಣಕ್ಕಾಗಿ ಆಲ್ಮೋಸ್ಟ್ 2-3 ಗಂಟೆಯಿಂದ ಟ್ರಾವೆಲ್ ಮಾಡ್ತಾನೇ ಇದ್ವಿ. ಈಗ ನೀರು ಸಿಕ್ತು. ಈಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಳ್ಳೆ ನೀರು ಕುಡಿದು ಆಮೇಲೆ ಮುಂದೆ ಪ್ರಯಾಣ ಬೆಳೆಸ್ತೀವಿ. ಇಲ್ಲಿ ಹೊಳೆ ಹತ್ರ ಸುಮಾರು ಹೊತ್ತು ಫ್ರೆಶ್ ಅಪ್ ಆಗಿ ನೀರಿಗೋಸ್ಕರ 2-3 ಗಂಟೆಯಿಂದ ಕಾಯ್ತಾಯಿದ್ವಿ. ಕೊನೆಗೂ ನೀರಿನ ಹೊಳೆ ಬಂದ ತಕ್ಷಣ ಅದೇನೋ ಖುಷಿ. ಚೆಂದಾಗಿ ನೀರು ಕುಡಿದ್ವಿ. ಚೆನ್ನಾಗಿ ನೀರು ಕುಡಿದ್ಬಿಟ್ಟು ನೀರಲ್ಲೆಲ್ಲ ಒಳ್ಳೆ ತಣ್ಣಗೆ ನೀರಿದೆ. ನೋಡಿ ಹೆಂಗಿದೆ ಹೊಳೆ. ಈ ಕಡೆ ಹರ್ಕೊಂಡು ಹೋಗ್ತದೆ. ಸೊ ಫ್ರೆಶ್ ಅಪ್ ಆಗಿ ಇನ್ನು ಇಲ್ಲಿಂದ ನಾವು ಜೀಪ್ ನಿಲ್ಲಿಸಿರೋದು ಒಂದು 2 ಕಿಲೋಮೀಟ್ರ್ ಇದೆ ಅಂತ. 2 ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಮತ್ತೆ 7 ಕಿಲೋಮೀಟ್ರ್ ಜೀಪಲ್ಲಿ ಪ್ರಯಾಣ ಮಾಡಿ ನಮ್ಮ ಗಾಡಿ ನಿಲ್ಲಿಸಿದ್ವಿ ಅಲ್ಲಿ. ಅಲ್ಲಿಂದ ಮತ್ತೆ ಬೆಂಗಳೂರು ಪ್ರಯಾಣ. ಸೊ 3:20 ಆಗಿದೆ. ಒಂದು 4 ಗಂಟೆವರೆಗೂ ಅಲ್ಲಿಗೆ ಹೋಗ್ಬೋದು. ಒಂದು 4:15 ಬಿಟ್ಟರೆ 5:30, 6:30, 7:30, 8:30, 9:30, 10:30, 11:30, 11:30 ಸುಮಾರಿಗೆ ಹೋಗ್ತೀವಿ. 11:30 ಮ್ಯಾಕ್ಸಿಮಮ್ 12ಕ್ಕೆ ಮನೇಲಿ ಇರ್ತೀವಿ ಅಂದ್ಕೊಂಡಿದ್ವಿ. ನೋಡೋಣ ಯಾವ ಥರ ಆಗುತ್ತೆ. ಈ ಒಂದು ಅಜ್ಜಿ ಕುಂಜ ಒಂದು ಟ್ರೆಕ್ ಅಪ್ಡೇಟ್ ಏನಪ್ಪ ಅಂದರೆ, ನೀವು ಕೆರೆ ಕಟ್ಟೆಗೆ ಬರ್ತಾಯಿದ್ರೆ ಕೆರೆ ಕಟ್ಟೆ ಹತ್ರನೇ ನಮ್ಮ ಗಾಡಿಗಳು ನಿಲ್ಲಿಸ್ಬಿಟ್ಟು ಫಾರೆಸ್ಟ್ ಎಲ್ಲ ಫಾರ್ಮಾಲಿಟೀಸ್ ಮುಗಿಸ್ಬಿಟ್ಟು ಅಲ್ಲಿಂದ ಒಂದು ಜೀಪ್ ಹೈರ್ ಮಾಡಿಕೊಂಡು 7 ಕಿಲೋಮೀಟ್ರ್ ನಾವು ಬರಲೇಬೇಕು. ಇಲ್ಲಾಂದರೆ
8, 7, 15, 16 ಕಿಲೋಮೀಟ್ರ್ ಒಂದು ಸೈಡ್, 16 32 ಇಂಪಾಸಿಬಲ್, ಆಗೋದೇ ಇಲ್ಲ. ಸೊ ಹಾಗಾಗಿ ಜೀಪ್ ಹೈರ್ ಕೊಡ್ತಾರೆ, ಅಲ್ಲೇ ಸಿಗ್ತಾರೆ ಜೀಪು ಮತ್ತು ಒಬ್ಬರು ಗೈಡು ಹೈರ್ ಮಾಡ್ಕೊಂಡು ಬರಲೇಬೇಕು. ಅಲ್ಲಿಂದ ಒಂದು 7 ಕಿಲೋಮೀಟ್ರ್ ಜೀಪು, ಮತ್ತು ಇಲ್ಲಿಂದ 8 ಕಿಲೋಮೀಟ್ರ್, 8 × 16 ಕಿಲೋಮೀಟ್ರ್ ಆಗುತ್ತೆ ಅಪ್ ಆ್ಯಂಡ್ ಡೌನ್. ಆಮೇಲೆ ಇಲ್ಲಿ ಲಾಸ್ಟ್ ಒಂದು 2 ಕಿಲೋಮೀಟ್ರ್ ಮಾತ್ರ ಚಾಲೆಂಜಿಂಗ್ ಇರುತ್ತೆ. ಅದು ಬಿಟ್ಟರೆ ಆರಾಮಾಗಿ ಮಾಡ್ಬೋದು. ಬಟ್ ನೀರಿನ ವ್ಯವಸ್ಥೆ ಭಾರಿ ಇಂಪಾರ್ಟೆಂಟು. ಒಂದು 2 ಕಿಲೋಮೀಟ್ರ್ ಆದಮೇಲೆ ಅಂದರೆ ಆಲ್ಮೋಸ್ಟ್ 4 ಕಿಲೋಮೀಟ್ರ್ ನಿಮಗೆ 4 ಅಂದರೆ 8 ಕಿಲೋಮೀಟರ್ಸ್ ನೀರನ್ನು ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಳೇಬೇಕಾಗುತ್ತೆ, ಇಲ್ಲಾಂದರೆ ಕಷ್ಟ. ಸೊ ಇವತ್ತು ನಮ್ಮ ಹತ್ರ ಡ್ರೈ ಫ್ರೂಟ್ಸು ಅದು ಇದು ಎಲ್ಲ ಇದೆ, ಆದರೆ ನೀರಿಲ್ಲ. ಸೊ ತುಂಬ ಚಾಲೆಂಜಿಂಗ್ ಇತ್ತು. ಸೊ ಅದಕ್ಕೋಸ್ಕರ ನೀರೊಂದು ಮಾತ್ರ ಜಾಸ್ತಿ ತೊಗೊಂಡೋಗೋದು ಮರೀಲೇಬೇಡಿ. ಸೊ ಇನ್ನೇನು ನಮ್ಮ ಟ್ರೆಕ್ ಮುಗಿತಾ ಬಂತು, ಹತ್ತಿರ ಬರ್ತಾಯಿದ್ವಿ. ಸೊ ನಾವು ಈ ಟ್ರೆಕ್ ಮಾಡಿದ್ದೀವಲ್ಲ, ಇಲ್ಲಿ ಜಾಗ ಇದೆ ಮುಂದೆ. ಅಲ್ಲಿ ಏನಾಯಿತು ಅಂದರೆ, 1-2 ವಾರದ ಹಿಂದೆ ಒಂದು ಆನೆ ಇಬ್ಬರನ್ನು ಸಾಯಿಸ್ಬಿಡ್ತು. ಸೊ ಹಂಗಾಗಿ ಇವತ್ತು ಸ್ವಲ್ಪ ಪರ್ಮಿಷನ್ನು, ಯಾಕೆಂದರೆ ಅವರಿಗೆ ಮಾಹಿತಿ ಸಿಕ್ಕಿತ್ತು ಇದೇ ಏರಿಯಾದಲ್ಲಿ ಮತ್ತೆ ಮೂಮೆಂಟ್ ಇದೆ ಅಂತ. ಸೊ ಹಾಗಾಗಿ ಅವರು ಸ್ವಲ್ಪ ಪರ್ಮಿಷನ್ನು, ಆಮೇಲೆ ಅವ್ರು ವಿಚಾರಿಸೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಇದೇ ಏರಿಯಾದಲ್ಲಿ ಒಂಟಿ ಸಲಗ ಇಬ್ಬರನ್ನು ಸಾಯಿಸ್ಬಿಡ್ತು. ಒಬ್ಬರು ಬೆಳಿಗ್ಗೆ ಸೊಪ್ಪು ತರಕ್ಕೆ ಹೋಗಿದ್ರಂತೆ, ಅದು ಗೊತ್ತಾಗಿಲ್ಲ, ಮಂಜಲ್ಲಿ ಇದಾಗಿದೆ. ಇನ್ನೊಂದು ಒಬ್ಬರಿಗೆ ನಾಯಿ ಏನೋ ಬೊಗಳ್ತಾ ಇತ್ತು ಅಂತ ಹೋದ್ರಂತೆ, ಅಷ್ಟೊತ್ತಿಗೆ ಅದು ಫುಲ್ಲು ಛಿದ್ರ ಮಾಡಿಬಿಟ್ಟಿದ್ದಾರೆ ಬಾಡಿ. ಸೊ ಹುಷಾರಾಗಿರಬೇಕು. ಇಲ್ಲಿ ಏರಿಯಾದಲ್ಲಿ ಆನೆ ತುಂಬಾ ಓಡಾಡ್ತಾಯಿದೆ ಯಾಕೋ. ಲಾಸ್ಟ್ ಟೈಮು ನಮ್ಗೆ ಹಾಗೆ ಆಗಿತ್ತು. ನಮಗೆಲ್ಲ ಇನ್ನೇನು ಹೊರಡಬೇಕಾಗಿತ್ತು ನರಸಿಂಹ ಪರ್ವತ, ಆವತ್ತಿನ ದಿವಸ ಆನೆ ಮೂಮೆಂಟ್ ಇದೆ ಅಂತ ಕ್ಯಾನ್ಸಲ್ ಆಯಿತು. ಸೊ ಆ ಥರ. ಸೊ ಇಲ್ಲಿಗೆ ನಮ್ಮ ಟ್ರೆಕ್ ಮುಗೀತು, ಜೀಪಲ್ಲಿ ಮತ್ತು ಪ್ರಯಾಣ ವಾಪಸ್. ಸೊ ಒಂಥರ ಓವರಾಲ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಚಾಲೆಂಜಿಂಗ್ ಇತ್ತು, ನೀರಿರಲಾರ್ದೆ. ಹಾಗೆ ನಮ್ಮ ಪ್ರಶಾಂತ್ ಮತ್ತು ಪ್ರದೀಪ್ ಅವರಿಗೆ ತುಂಬ ಧನ್ಯವಾದಗಳು. ಪರ್ಮಿಷನ್ನು ಅದು ಇದು ಟ್ರೆಕ್ ಆರ್ಗನೈಸ್ ಮಾಡಿ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ. ಸೊ ಈ ಜೀಪಲ್ಲಿ ಮತ್ತು ಕೆರೆಕಟ್ಟೆಗೆ ವಾಪಸ್. ಸರ್ ಅದೇ ನೋಡಿ ಅಜ್ಜಿ ಕುಂಜ, ಅದೇ ಅಜ್ಜಿ ಕುಂಜನ ನಾವು ಹಿಂಗೆ ಸುತ್ತ ಹಾಕೊಂಡು ಹೋಗಿ ಹತ್ತಿರೋದು. ಸೊ ಎಲ್ಲ ಬೆಟ್ಟಲ್ಲಿ ಹತ್ತಾ ಇದೆ. ಹಾಂ, ಸೊ ಎಲ್ರಿಗೂ ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ಪ್ರಶಾಂತ್ and Pradeep, both for taking us wonderful place and wonderful trekking. ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಮೋಸ್ಟ್ ಮೆಮೊರೇಬಲ್ ಅಜ್ಜಿ ಕುಂಜ ವಾಲಿಕುಂಜ ಟ್ರೆಕ್ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ನಮಗೆ ಮತ್ತೆ ಇನ್ನೊಂದು ಚಾಲೆಂಜಿಂಗ್ ಕಾದಿತ್ತು. ಯಾಕಂದರೆ ನಾವು ಗಾಡಿಯಲ್ಲಿ ಬೆಂಗಳೂರಿಂದ ಮೂಡುಬಿದ್ರೆ, ಹೆಬ್ಬಿಡಿ, ಆಮೇಲೆ ಕೆರೆಕಟ್ಟೆಗೆ ಬಂದಿದ್ವಿ. ಇಲ್ಲಿಂದ ಮತ್ತೆ ವಾಪಸ್ಸು ಮನೆಗೆ ಹೋಗಲೇಬೇಕು, ಅದು ಗಾಡಿಯಲ್ಲಿ. ಬನ್ನಿ ಮತ್ತೆ ಇನ್ನೊಂದು ಟ್ರೆಕ್ಕಲ್ಲಿ ಸಿಗೋಣ. ಥ್ಯಾಂಕ್ ಯು. ಬ್ಯಾಕ್ ಟು